ಸೊ ಹೇ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಕೋಲಾರ ಹೋಗ್ತಾ ಇದೀವಿ. ನಮ್ಮ ಬೈಕ್ಸ್ ತುಂಬಾ ಲೇಟ್ ಆಯ್ತು, ಆಕ್ಚುಲಿ ಹೇಳ್ಬೇಕಂದ್ರೆ 7 ಗಂಟೆ ಆಗಿದೆ. ನಾವು ಕೋಲಾರ ಹೋಗ್ತೀವಿ, ಅಲ್ಲಿ ಸೂಪರ್ ಬೈಕ್ಸ್ ಮತ್ತೆ ಕಾರ್ ಕೂಡ ಇರುತ್ತೆ. ಬನ್ನಿ ನೋಡೋಣ, ಅಲ್ಲಿ ಸಿಗೋಣ. ಗುರು ಇವಾಗ ಸ್ಟ್ರೆಚ್ ಮಾಡ್ಕೊಂಡು ಹೋಗೋದು ಸ್ವಲ್ಪ. ನಮ್ಮದು 4ನೇ ಗೇರಲ್ಲಿ 114 ಸ್ಪೀಡ್ ಹೋಗುತ್ತೆ ಅಷ್ಟೇ. 5ನೇ ಗೇರಲ್ಲಿ ಹೋಗೋಷ್ಟು ಈ ರೋಡಲ್ಲಿ ಓಡ್ಸೋಕೆ ಆಗಲ್ಲ. ಫೈನಲಾಗಿ ನಾವು ಇಲ್ಲಿ ಬಂದ್ವಿ. ಇದೆಲ್ಲ ನಮ್ಮ ಗಾಡಿಗಳಿದೆ. ಇಲ್ಲಿದೆ ನೋಡಿ ಇಮ್ರಾನ್, ಇವ್ರು ಕುಂದನ್ ಅಂತ, ಇವ್ರು ಕುಂದನ್ ಫ್ರೆಂಡ್ಸ್. ಬೈಕ್ कैसे लग रहा है इधर आके? हाँ अच्छा लग रहा है. अच्छा लग रहा है, ठंडा लग रहा है. भाई कन्नड़ में बात करो. ಈ ಕಡೆ ಥಂಡ ಮಾಡ್ಬಿಡಿ. ಈ ಕಡೆ ಥಂಡ ಮಾಡಿಬಿಡಿ ಅಲ್ಲ, ಈ ಕಡೆ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. 390 ಆಲ್ಮೋಸ್ಟ್ ಎಲ್ಲ ಬೈಕ್ಸ್ ಇದೆ ನಿಮಗೆ. ಸೂಪರ್ ಬೈಕಿನ ಪ್ರತಿಯೊಂದು ಯಾವುದೇ ಬೈಕ್ ಇದೆ. ಬೈ ಉದರ್ ದೇಖೋ, ಸಾರಿ ಅಲ್ಲಿ ನೋಡಿ ಡೂಕ್ ಬಿದ್ದೋಯ್ತು. ಇರಲಿ, ನಾರ್ಮಲ್ ಆಗಿ ಬಿದ್ದಿರೋದು ಏನಾಗಿಲ್ಲ. नहीं चाहिए है वो, अच्छा नहीं है उतना, यूनिक लगता है बस, लेकिन अच्छा नहीं. वो वाला वाइट जो ಓಕೆ. ಸೊ ಇವಾಗ ಇಲ್ಲಿಂದ ಹೊರಡ್ತೀವಿ. ಸಕ್ಕದಾಗಿ ಇಲ್ಲಿ ನೋಡಿ. ये कौन सा है यहाँ पे गाड़ी? हार्ली होगा. ಹರ್ಲಿ ಡಿವಿಸ್ಟರ್ ಹೇಗಿದೆ ನೋಡಿ, ಸಕ್ಕದಾಗಿದೆ. ಡೂಕ್, KTM, ಅಲ್ಲಿದೆ ನನ್ನ ಬೈಕ್. ಬನ್ನಿ, ಹೆಂಗಿದೆ ನೋಡಿ ಬೈಕ್. वो पैर रखना किधर है? देखो सोना है क्या उसमें डाल के. ಸೊ ಗುರು ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನನ್ನ ಹೆಲ್ಮೆಟ್ ಹಬೈ ಎತ್ಕೊಂಡಿದ್ದಾನೆ. ಇಲ್ಲಿದೆ ನೋಡಿ ಅಭಯ್ದು ಬೈಕ್. ಚಲೋ ಬೈ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ಲೇಟ್ವರೆಗೂ ಇರಬೇಕಿತ್ತು ನಾವು. ನನ್ನ ಫ್ರೆಂಡ್ ಒಬ್ಬ ಬೇಗ ಹೋಗ್ತಾನೆ. ಅಲ್ಲಿ ನೋಡಿ ಹೋಗ್ತಾ ಇರೋದು ನನ್ನ ಫ್ರೆಂಡ್. ಗುರು ಇದು ನೋಡಿ ಬೆನ್ನಿಲ್ಲಿ ಸಕ್ಕದಾಗಿದೆ. ಬೈ ಬಂದ. ಇಲ್ಲೊಂದು ಬಂತು ನೋಡಿ R15. ಹೆಂಗಿದೆ ಗೋಲ್ಡ್ ಕಲರ್ ವೀಲ್. ಅವನು ಕುಂದನ್ ಶೂಟ್ ಮಾಡ್ತಾ ಇದ್ದಾನೆ ಇನ್ಸ್ಟಾ 360ನಲ್ಲಿ ಮೌಂಟ್ ಹಾಕ್ಕೊಂಡು. क्या क्या बुक? हाँ करो पक्का. ಡಾಲೆಂಗೆ ಬೈ ಡಾಲೆಂಗೆ. ಗುರು ನಾನೇನಂದರೆ ಬೈಕಲ್ಲಿ ಕಾರ್ಬನ್ ಫೈಬರ್ ಫಿಟ್ ಮಾಡ್ಸೋಣ ಅಂತಿದ್ದೀನಿ. ಅದು ನಾ ಅಂತಿಲ್ಲ, ನನ್ನ ಫ್ರೆಂಡ್ ಹೇಳ್ತಿದ್ದೆ ಕಾರ್ಬನ್ ಫೈಬರ್ ಫಿಟ್ ಮಾಡೋಣ ಅಂತ. ಕಾರ್ಬನ್ ಫೈಬರ್ ಪ್ರತಿಯೊಂದು ಪಾರ್ಟ್ಸ್ ಕೂಡ ಫೈಬರಲ್ಲಿ ಏನೇನು ಇದೆಯೋ ಅದೆಲ್ಲ ಕಾರ್ಬನ್ ಫೈಬರ್ ಆಗಿಬಿಡುತ್ತೆ. ಸೊ ನೋಡೋಣ ಬೈಕ್ ಹೆಂಗಿರುತ್ತೆ ಲುಕ್ ಅಂತ. ಎಷ್ಟದು 17,000 ಏನೋ ಇದೆ. ಸೊ ಬುಕ್ ಮಾಡಿದ್ರೆ 3-4 ಡೇಸಲ್ಲಿ ಬರುತ್ತೆ. ಹೆಂಗಿರುತ್ತೆ ಅಂತ ಬೈಕ್ ನೋಡೋಣ. ಓಕೆ, ಈ ರೋಡ್ ಅಲೋ ಮಾಡೋದು ಎಷ್ಟು ಗೊತ್ತಾ ಸ್ಪೀಡು? ಈ ರೋಡಲ್ಲಿ ಮ್ಯಾಕ್ಸಿಮಮ್ ನನಗನ್ಸೋ ಪ್ರಕಾರ 50-60 ಅನ್ಕೊತೀನಿ, ಇದ್ರ ಮೇಲೆ ಇರಲ್ಲ. ಯಾಕಂದರೆ ಫುಲ್ ನ್ಯಾಷನಲ್ ಹೈವೇಸ್ ಮೇಲೆ ನಮ್ಮ ಇಂಡಿಯಾದಲ್ಲಿ ಕೊಟ್ಟಿರೋದು 100 ಇಲ್ಲ 80 ಸ್ಪೀಡ್ ಕೊಟ್ಟಿರ್ತಾರೆ. ಇನ್ನು ಈ ರೋಡಲ್ಲಿ 120 ಓಡಿಸ್ತಾ ಇದ್ದೀವಿ ಅಂದರೆ, ಓ ಸಾರಿ ಇಲ್ಲಿ ನೋಡಿ, ಇಲ್ಲೇ ನಾನು ಜಾಸ್ತಿ ಹೇಳ್ತಾ ಇದ್ದೀನಿ. 80 ಅಲಾವ್ ಇರೋದು ಈ ರೋಡಲ್ಲಿ. ಸ್ಪೀಡ್ 60 ಓಡಿಸ್ಬೇಕು. ನಾವು ಹೋಗ್ತಾ ಇರೋದು 90, 120 ಹೋಗ್ತಾ ಇದ್ದೀವಿ. ಇದ್ರಲ್ಲಿ ಮತ್ತೆ ಇನ್ನೊಂದು ಆಕ್ಸಿಡೆಂಟ್ ಏನಾದರೂ ಆದರೆ ನಿಮ್ಗೆ ಇದನ್ನೆಲ್ಲ ಕೇಳ್ತಾರೆ. ಈ ರೋಡಲ್ಲಿ ಏನು ಸ್ಪೀಡ್ ರೂಲ್ಸ್ ಇದೆ ಗೊತ್ತಾ, ಅಷ್ಟೊಂದು ಸ್ಪೀಡ್ ಏನಕ್ಕೆ ಹೋಗಿದ್ಯಾ ಅಂತ, ಈ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಈ ರೋಡಲ್ಲಿ ಸ್ಪೀಡಾಗಿ ಓಡಿಸೋದು ಅಷ್ಟೊಂದು ಒಳ್ಳೇದಲ್ಲ. ಕೆಲವೊಂದು ಬೈಕ್ಸ್ ಇದೆ, ಆ ಬೈಕ್ಗಳನ್ನ ಸ್ಪೀಡಾಗಿ ಓಡ್ಸಕ್ಕಂತಾನೆ ಇರೋದು. ಬಟ್ ನಮ್ಮ ಇಂಡಿಯಾನಲ್ಲಿ ರೋಡ್ ಸರಿ ಇಲ್ಲ ಗುರು ಆ ಸ್ಪೀಡಲ್ಲಿ ಓಡಿಸ್ಬೇಕಂದ್ರೆ. ಇದು ನಮ್ದಾದ್ರೆ ಚಿಕ್ಕ ಬೈಕ್, ಅಲ್ಲಿ ಮುಂದೆ ಹೋಗ್ತಾ ಇದೆಯಲ್ವ BMW X1000RR, ಆ ಬೈಕ್ನ ಸ್ಲೋ ಓಡಿಸಿದ್ರೆ ಏನ್ ಮಜಾ ಇರುತ್ತೆ? ಮಜಾನೇ ಇರಲ್ಲ, ಓಡಿಸಂಗೆ ಅನ್ಸಲ್ಲ ಗೊತ್ತಾ ಆ ಬೈಕ್ನ. ಸೊ ಅದನ್ನೆಲ್ಲ ಸ್ಟ್ರೆಚ್ ಮಾಡಿದ್ರೇನೆ ಒಂಥರ ಮಜಾ ಇರೋದು. ಸ್ಟ್ರೆಚ್ ಮಾಡೋ ಥರ ನಮ್ಮ ಹತ್ರ ರೋಡ್ಗಳು ಇಲ್ಲ, ಏನ್ ಮಾಡಕ್ ಆಗಲ್ಲ. ಬನ್ನಿ, ನನ್ನ ಫ್ರೆಂಡ್ ನೋಡಿ 1000cc ಇಟ್ಕೊಂಡು 150 ಜೊತೆ ರೇಸ್ ಮಾಡಕ್ ಬರ್ತಾ ಇದ್ದಾನೆ. ಏನಕ್ಕೆ ಗೊತ್ತಾ R15 ಬೆಸ್ಟ್ ಅನ್ನೋದು? ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ. ಬಟ್
ಕಂಪ್ಯಾರಿಸನ್ ಯಾವ್ಯಾವ್ದ್ರ ಜೊತೆ ಆಗುತ್ತೆ ಗೊತ್ತಾ ಇದು? ಪ್ರತಿಯೊಂದು ಸೂಪರ್ ಬೈಕ್ ಲುಕ್ಸ್ ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಪವರ್ ಅಲ್ಲಿ ತುಂಬಾ ಕಡಿಮೆ ಇದೆ ಹೇಳ್ಬೇಕಂದ್ರೆ. ಮತ್ತೆ ಪವರ್ ಅಲ್ಲಿ ಅಂದ್ರೆ ಇರೋ ನ ಎಷ್ಟು ಪವರ್ ಇದೆ ಅಷ್ಟು ಓಡುತ್ತೆ ಬೈಕ್ ಗುರು. ಸೀರಿಯಸ್ ಆಗಿ ನನ್ನ ಫ್ರೆಂಡ್ಸ್ 153 ಓಡಿಸಿದ್ದಾರೆ ನನ್ನ ಬೈಕ್ ನ. ನಾನು ಓಡಿಸಿರೋದು 149 ಓಡಿಸಿದೀನಿ. ನನ್ನ ಫ್ರೆಂಡ್ಸ್ 153 ಓಡಿಸಿದ್ದಾರೆ ಸ್ಪೀಡ್, ಟಾಪ್ ಸ್ಪೀಡ್. ಸಿ ಇರೋದೇ 155. ಸಿ ತಕ್ಕಂಗ್ ಸ್ಪೀಡ್ ಹೋಗುತ್ತಂದ್ರೆ ಬೈಕ್ ಏನ್ ಸುಮ್ನೆ ಅಲ್ಲ ಗುರು. ನನ್ನ ಫ್ರೆಂಡ್ಸ್ ಎಲ್ಲ 400 cc ಇದೆ, ನಾನು ಓಡಿಸಿದ್ದೀನಿ 169 ಅಷ್ಟೇ ಹೋಗೋದು. ಬೈ ಇವ್ರೆಲ್ಲಿ ಕಾಣ್ತಾನೆ ಇಲ್ಲ. ನಿಮಗ್ ಸೌಂಡ್ ಅಷ್ಟೊಂದು ಕೇಳ್ತಿಲ್ಲ ಅನ್ಕೋತೀನಿ. ಫ್ಯಾ ಅಂತ ಬರ್ತಾ ಇದೆ. ಇರಿ ಒಂದ್ಸತಿ ವೈಸರ್ ಓಪನ್ ಮಾಡ್ತೀನಿ. ಸಾಕಾದಾಗ ಬರುತ್ತೆ ಸೌಂಡ್. ಇವಾಗ ಇವ್ರು ಹೋಗ್ತಾರೆ, ನಾವು ಅಷ್ಟೇ ಇರ್ತೀವಿ. ಕ್ಯಾ ಬನಾನ ಇವಾಗ ಹೋಗ್ತಾರೆ. ಸೊ ಇವ್ರು ನೋಡಿ ಎಕ್ಸಾಸ್ಟ್ ಸೌಂಡ್ ವಿಡಿಯೋ ಮಾಡ್ತಾ ಇದ್ದಾರೆ. ಎಷ್ಟಂತ ಮಾಡ್ತಾರೆ ಗುರು. ವಿಡಿಯೋ ನೋಡಿ. ಇವಾಗ ಆಕ್ರೋಪೋರಿಕ್ ಇರೋದು ಆರನಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಇದು ನಮ್ಮ ಗ್ಯಾಂಗಲ್ಲಿ ಇನ್ನೂ ತುಂಬ ಜನ ಬಂದಿಲ್ಲ. ಏನಂದರೆ ರಾಹುಲ್ ಇಲ್ಲ, ರಿಜ್ವಾನ್ ಇಲ್ಲ, ಮನೋಜ್ ಇಲ್ಲ, ತುಂಬ ಜನ ಮಿಸ್ ಇದ್ದಾರೆ. ಇವಾಗ ಹೋಗ್ತಾರೆ. ಬೈ ಆರಾಮ್ಸೆ ಜಾವ್, ಆರಾಮ್ಸೆ. ಸೊ ಬನ್ನಿ ಇವಾಗ ನಾವು ಮೇಲೆ ಹೋಗೋಣ. ಮೇಲೆ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಗುರು इलेक्ट्रिक MG ओपन हो जाता है वही MG वाह भाई हमारे पीछे से गई ಸಾಕಾಗಿದೆ ಗುರು. ಕಾರ್ ಇದರ್ ಸೆ ಗಯಾ? तुम बोला ही नहीं ಗುರು. ಮೇಲಿಂದ ಹೋಯ್ತು. ಸಾಕಾಗಿತ್ತು ಕಾರ್ ಮಾತ್ರ. ನೋಡಿ ಗ್ಯಾಂಗ್ ಹೊಸ ವೈಟ್ ಕಲರ್. ಇದು ಯಾವ್ದಿದು? ಓ 900 ಗುರು. 10R ಇಲ್ಲಿ ನೋಡಿ 10R. ಇದು ಹೊಸದು. ಓ ವೈ ಲಾಸ್ಟ್ ಕ್ಯಾ ಕಿಯಾ ಹೈ. ಲಾಸ್ಟ್ ಬೈಕ್ ಮಾತ್ರ ಸಾಕಾಗಿದೆ ಗುರು. ಇಲ್ಲಿದೆ ನೋಡಿ, ಇದು Z1000 Z900 ಇದೆ. ಬಟ್ ಇದು Z1000 ಹೆಡ್ಲೈಟ್ ಹೆಂಗಂದ್ರೆ ಸಿಕ್ಕಾಪಟ್ಟೆ ಶಾರ್ಪ್ ಅನ್ಸುತ್ತೆ. ಇದು 10R, ಇದು 900. ಅಲ್ಲೊಂದು 900 ಇದೆ, ಅದನ್ನು ಸಾಕಾಗಿದೆ. ಅಲ್ಲೊಂದು 10R ಇದೆ. ಇದು हार्ली डिवीजन. कौन सा कार? उसको उस साइड में जाना है. ಇಲ್ಲಿದೆ ನೋಡಿ, ಈ 10R ಹೆಂಗಿದೆ. ಇದು ಗುರು Z900 ಹೆಡ್ಲೈಟ್ ಎಲ್ಲ ಬ್ಲ್ಯಾಕ್ ಮಾಡಿಸಿ ಸಾಕಾದಾಗ ಅನ್ನಿಸ್ತಾ ಇದೆ. ಅದೆಲ್ಲ ದೊಡ್ಡ ಬೈಕ್, ಬಟ್ ಇದು 150 cc. ಬಟ್ ಏನು ಲುಕ್ಸಲ್ಲಿ ಮಾತ್ರ ಅದಕ್ಕಿಂತ ಏನು ಕಡಿಮೆ ಇಲ್ಲ. ಸಾಕಾದಾಗ ಅನಿಸುತ್ತೆ. ಸಾಕತ್ ಗುರು. ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಬೈಕ್ ಹೋಗಂಗಿದ್ರೆ 150 cc ಬೆಸ್ಟ್ ಬೈಕು. ಪವರ್ ಮಾತ್ರ ಕಡಿಮೆ ಅನ್ಸಲ್ಲ ನಿಮಗೆ ಫಸ್ಟ್ ಟೈಮ್ ಓಡಿಸೋರಿಗೆ. ಯಾರಾದರೂ ಇವಾಗ ದೊಡ್ಡ ಬೈಕ್ ತೊಗೊಂಡು ಆಮೇಲೆ R15 ಹೋಗಿ ಅವ್ರಿಗೆ ಅನ್ನಿಸ್ಬೋದು ಸ್ವಲ್ಪ ಪವರ್ ಕಡಿಮೆ ಇದೆ ಅಂತ. ಬಟ್ ಏನಾದರೂ ಫಸ್ಟ್ ಟೈಮೇ ನೀವು R15 ಹೋದರೆ ಪವರ್ ಮಾತ್ರ ಸಾಕಾಗಿರುತ್ತೆ. ನಮ್ಮ ಹುಡುಗರು ಎಲ್ಲರೂ ಹೋದ್ರಿ. ಇವಾಗ ನಾವಿರೋದು 4-5 ಜನ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಬಂದಿದ್ದಾರೆ, ಶಿವ ಇಬ್ಬರು. ಪ್ರತಿ ಸಂಡೇನೂ ಬರ್ತಾರೆ, ಎಲ್ಲೇ ಇರಲಿ ಬಂದೇ ಬರ್ತಾರೆ. ಸೊ ಅಲ್ಲಿ RMS ಅಲ್ಲಿದ್ದಾರೆ. ಇನ್ನೊಂದು 4 ಜನ ಇದ್ದೀವಿ. ಇನ್ನು 4 ಜನರಲ್ಲಿ ಇನ್ನು ಒಂದು ಸ್ಟ್ರೆಚ್ ಮಾಡ್ಕೊಂಬರ್ತೀವಿ ಈ ಕಡೆ. ಅದಾದಮೇಲೆ ಡೈರೆಕ್ಟ್ ಮನೆಗೆ ಹೋಗೋದು. ಸೊ ನನ್ನ ಫೋನಲ್ಲಿ ಚಾರ್ಜ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ SR ಮೋಟರ್. ಬಾಯ್ ಬಾಯ್.